ಶಿವಮು ಚಿಕಿತ್ಸೆ ನಮ್ಮ ಅಂತರ್ಗತ ವೈದ್ಯರು ಅಂತ ನಾವು ಇದಕ್ಕೆ ಮುಂಚೆನೂ ಹೇಳಿದ್ವಿ ಅಲ್ವಾ. ಇದು ಡಮರ ತಂತ್ರದಲ್ಲಿ ಬಂದಿತ್ತು. ಡಮರ ತಂತ್ರದಲ್ಲಿ ಏನ್ ಬರೆದಿದ್ದಾರೆ? ಶಿವಂಬು ಕಲ್ಪವಿಧಿ ಅಂತ ಬರ್ತಿದ್ದಾರೆ. ಅರ್ಥ ಆಯ್ತಾ? ಸೊ ಡಮರ್ ಡಮರ್ ಅಂದ್ರೆ ಏನು? ಶರೀರ ಮತ್ತು ಇಂದ್ರಿಯ ನಿಯಂತ್ರಣೆ. ಈ ವಿಷಯ ನೆನಪಿರ್ಲಿ, ಇದು ಹೊಸ ಡೆಫಿನೇಷನ್. ಸೊ ಡಮರ್ ಅಂದ್ರೆ ಶರೀರ ಮತ್ತು ಇಂದ್ರಿಯ ನಿಯಂತ್ರಣೆ. ಆಮೇಲೆ ತಂತ್ರ ಅಂದ್ರೆ ಆ ಚೈತನ್ಯ ವಿಸ್ತರಣೆ. ಕಲ್ಪ ಅಂದ್ರೆ ಪುನರ್ಜೀವನ. ಅಂದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಹೋಗಿದ್ರೆ ಅಲ್ವಾ, ಸೆಲ್ಸ್ ಅಂದ್ರೆ ಆ ಬಾಡಿ ಸೆಲ್ಸ್ ಏನಾದರೂ ವೀಕ್ ಆದ್ರೆ ಸತ್ತೋಗಿದ್ರೆ ಮತ್ತೆ ಪುನರ್ಜೀವನ ಕೊಡುವಂಥದ್ದು. ಆಯ್ತಾ? ಅದು ಕಲ್ಪ. ಕಲ್ಪವೃಕ್ಷ ಅಂತ ಯಾಕೆ ಹೇಳ್ತೀವಿ ಇಲ್ಲಿ? ಕಲ್ಪವೃಕ್ಷ ಅದಕ್ಕೆ ಕಲ್ಪ. ಇಲ್ಲಿ ಡಮರ ತಂತ್ರದಲ್ಲಿ ಹೇಳಿರುವಂತ ಶಿವಂಬು ಕಲ್ಪವಿಧಿ. ವಿಧಿ ಅಂದ್ರೆ ವಿಧಾನ. ನೋಡಿ ಅಲ್ಲಿ ಡಮರ ತಂತ್ರ ಶಿವಂಬು. ಶಿವಂಬು ಅಂದ್ರೆ ಏನು ಅರ್ಥ? ಶಿವನ ಜಲ, ಶಿವನಿಂದ ಬರೆದಂತ ಜಲ. ಶಿವರಂದ್ರೆ ಯಾರು? ನಾವೇ. ಆಯ್ತಾ? ಶಿವರಿಂದ ಬಂದಿರುವಂತ ಜಲ ಶಿವನ ಜಲ, ಅದು ಶಿವಂಬು. ಮತ್ತೆ ಕಲ್ಪವಿಧಿ ಅಂದ್ರೆ ಕಲ್ಪ ಅಂದ್ರೆ ಪುನರ್ಜೀವನ ಕೊಡುವಂಥದ್ದು. ಶಿವಂಬು ಪುನರ್ಜೀವನ ಕೊಟ್ಟೇ ಕೊಡ್ತದೆ 100%. ಮತ್ತೆ ವಿಧಿ ಅಂದ್ರೆ ಆ ವಿಧಾನ ಮಾಡಿಕೊಂಡಿದ್ರೆ. ಆಯ್ತಾ? ಸೊ ಈ ರೀತಿಯಲ್ಲಿ ಶಿವರು ಪಾರ್ವತಿಗೆ ಏನಿರುವಂತ ವಿಷಯ ಮೊಟ್ಟ ಮೊದಲನೇ ಶ್ಲೋಕದಲ್ಲಿ ಎಲ್ಲಿರೋದೇ ಈ ಅರ್ಥ ಏನಂತಂದ್ರೆ, ಪಾರ್ವತಿ ಅವರಿಗೆ ಇವ್ರು ಹೇಳಿರುವಂಥದ್ದು ಈ ವಿಧಾನವನ್ನು ಯಾರು ಅನುಸರಿಸ್ತಾರೋ ತಮ್ಮ ಧ್ಯಾನ ಮತ್ತು ತಪಸ್ಸು ಆ ಧ್ಯಾನ ಆಗಲಿ ತಪಸ್ಸಾಗಲಿ ಅದರ ಫಲ ಇವರು ಹೊಂದ್ತಾರೆ ಅಂತ ಕೊಟ್ಟಿದ್ದಾರೆ. ಆ ಮೊದಲನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಈ ಶಿವಂಬು ಕಲ್ಪವಿಧಿ ಯಾರು ಅಳವಡಿಸ್ಕೊಂತಾರೋ ಈ ವಿಧಾನವನ್ನು, ಅವ್ರಿಗೆ ಈ ಧ್ಯಾನ ಮತ್ತು ತಪಸ್ಸಿನ ಲಾಭ ಅವ್ರಿಗೆ ಸಿಗತ್ತೆ ಅಂತ. ನೋಡಿ ಅದಕ್ಕೆ ಇಷ್ಟೆಲ್ಲ ಇದೆ. ಅಂದ್ರೆ ಅವ್ರು ಎಲ್ಲಿಲ್ಲ ಆರೋಗ್ಯವನ್ನು ಪ್ರಸ್ತಾವನೆ ಮಾಡಕ್ ಹೋಗಿಲ್ಲ. ಆಯ್ತಾ? ಅವ್ರು ಹೇಳಿರೋದೇ ಇದು. ಅಂದ್ರೆ ಒಂಥರ ಶರೀರ ಮತ್ತು ಇಂದ್ರಿಯ ನಿಯಂತ್ರಣೆ, ಚೈತನ್ಯ ವಿಸ್ತರಣೆ, ಇದೆಲ್ಲ ಮಾತಾಡ್ತಾ ಬಂದಿದ್ದಾರೆ. ಇಲ್ಲಿ ಯಾವುದು ರೋಗ ಹೋಗುತ್ತೆ ಅದು ಹೋಗುತ್ತೆ ಅಂತ ಯಾವುದು ಹೇಳಕ್ ಹೋಗಿಲ್ಲ. ಅದು ಜಸ್ಟ್ ಒಂಥರ ಈ ಶಿವಂಬು ಮಾಡ್ಕೊಂತ ಹೋದ್ರೆ ಅದು ಆಟೋಮೆಟಿಕ್ ಆಗುವಂಥದ್ದು. ಅದ್ರ ಬಗ್ಗೆ ನೀವು ಚರ್ಚೆ ಮಾಡೋದೇ ಬೇಕಾಗಿಲ್ಲ. ಆದ್ರೆ ಅವ್ರು ಹೇಳೋದೇನು ಗೊತ್ತಾ? ಈ ಡಮರ ತಂತ್ರದಲ್ಲಿ ಹೇಳೋ ಪ್ರಕಾರ ನೋಡಿದ್ರೆ ಅದು ಒಂಥರ ಇದು ಯೂಸ್ ಮಾಡ್ತಾ ಹೋದ್ರೆ ಯೋಗಿ ಋಷಿಗಳು ಮುನಿಗಳು ಈ ತಾಂತ್ರಿಕ ವಿದ್ಯೆದಲ್ಲಿನೂ ತುಂಬಾ, ಅದಕ್ಕೆ ಇದನ್ನು ಅಮ್ರೋಲಿ ಅಂತ ಕರೀತಾರೆ. ಅಮ್ರೋಲಿ ಅಂದ್ರೆ ಒಂಥರ ಅಮರ್ ಅಂತ ಪದದಿಂದ ಬಂದಿರೋದೇ ಅಮ್ರೋಲಿ. ಓಕೆ, ಇದು ಯಾರು ಸೇವನೆ ಮಾಡ್ತಾರೋ ಅವ್ರಿಗೆ ಒಂಥರ ಅಮರತ್ವ ಸಿದ್ಧಿ ಬರುತ್ತೆ ಅಂತ ಹೇಳೋದು. ಸೊ ಇಲ್ಲಿ ಅವ್ರು ಹೇಳೋಂಥ ಏನ್ ಹೇಳಕ್ ಪ್ರಯತ್ನ ಮಾಡ್ತಾರಂದ್ರೆ, ಬರೀ ಇವರು ಹೇಳೋಂಥದ್ದು ಆಧ್ಯಾತ್ಮಿಕವಾಗಿ ಬುದ್ಧಿ ಒಂದಕ್ಕೆ, ಮತ್ತೆ ಅವರಲ್ಲಿ ಈ ಕುಂಡಲಿನಿ ಶಕ್ತಿ, ಪ್ರತಿಯೊಬ್ಬರಲ್ಲಿ ಕುಂಡಲಿನಿ ಶಕ್ತಿ ಏನಿದೆಯೋ ಅದನ್ನು ಕೆಳಗಿಂದ ಮೇಲೆ ತಗೊಂಡು ಬಂದು ಆ ಶಕ್ತಿ ತಗೊಂಡು ಬಂದು ಶಿವನಿಗೆ ಅಲ್ಲಿ ಮಿಲಿತ ಮಾಡೋದು ಸಹಸ್ರಾರದಲ್ಲಿ. ಆಯ್ತಾ? ಸೊ ಆ ಆದಿಶಕ್ತಿ ಅಂದ್ರೆ ನಮ್ಮಲ್ಲಿರುವಂತಹ ಆ ಶಕ್ತಿಯನ್ನು ಪಾರ್ವತಿ ಪರಮೇಶ ಅಂದ್ರೆ ಪಾರ್ವತಿ ಶಿವ ಈ ಎರಡನ್ನು ಕಲೈಕನೆ ಅಲ್ಲಿ ಮಿಲಿತವೇ ಆಗೋದೇ ಅಲ್ಲಿ ಇಲ್ಲಿ ನಮ್ಮ ಸಹಸ್ರಾರದಲ್ಲಿ ಆಗ್ತದೆ. ಸೊ ಅಂತ ಅಂತ ಪರಿಸ್ಥಿತಿ ಅಂದ್ರೆ ಅಂತ ಲಾಭ ಈ ಪರ್ಟಿಕ್ಯುಲರ್ ನಮ್ಮ ಶಿವಂಬುಯಿಂದ ಇದೆ ಅಂತ ಪ್ರತಿಯೊಬ್ಬರು ಆ ರೀತಿಯಲ್ಲಿ ಮಾಡ್ತಾ ಇದ್ರು. ಸೊ ಅಂತ ಡೆಫಿನೇಷನ್ನು ನಮ್ಮ ಶಿವರು ಪಾರ್ವತಿಗೆ ಕೊಟ್ಟಿರುವಂಥದ್ದು. ಸೊ ನಾವೆಲ್ಲ ಅನ್ಕೊಂಡದೇನೆಂದ್ರೆ, ನಮಗೆಲ್ಲ ಇಷ್ಟವರೆಗೂ ನಾವು ಏನಂತ ಅನ್ಕೊಡ್ತೀವಿ? ಮ್ಯಾಕ್ಸಿಮಮ್ ಅಂದ್ರೆ ಈ ರೋಗ ಹೋಗುತ್ತೆ ಆ ರೋಗ ಹೋಗುತ್ತೆ, ರೋಗಗಳಿಗೆ ಒಳ್ಳೇದು ಶಿವಂಬು ಅಂತ ಅನ್ಕೊಂತಾ ಇರ್ತೀವಿ. ಬಟ್ ಆದ್ರೆ ಇದಕ್ಕೂ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಈ ಡೆಫಿನೇಷನ್ ಇದೆ, ಇಂಥ ಅದ್ಭುತವಾದ ಡೆಫಿನೇಷನ್ ಇದೆ. ಇದು ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಆಮೇಲೆ ಕುಂಡಲಿನಿ ಶಕ್ತಿಯನ್ನು ಪ್ರೇರಣೆ ಮಾಡಕ್ಕೆ ಇದು ಅದ್ಭುತವಾದ ವಿಷಯ ಅಂತ ಅರ್ಥ ಆಯ್ತಲ್ಲ? ಅದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಈ ಇನ್ನೊಂದೇನಂದ್ರೆ, ಈ ಮೂತ್ರ ಅನ್ನೋದು ತಯಾರಾಗೋದೇ ಹೇಗೆ ಅನ್ನೋದು ಫಸ್ಟ್. ಅದು ಆ ವಿಷಯವನ್ನು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅದು ಮೂತ್ರ ತಯಾರಾಗೋದು ಹೇಗೆ ಅಂತಂದ್ರೆ, ನಮ್ಮಲ್ಲಿರುವಂತ ಬ್ಲಡ್ ಪ್ಲಾಸ್ಮಾ ಅದನ್ನು ಫಿಲ್ಟರ್ ಮಾಡಿ, ಆಯ್ತಾ, ಅದನ್ನ ನಾವೇನಂತ ಕರಿತೀವಿ? ಪ್ಲಾಸ್ಮಾ
ಅಲ್ಟ್ರಾ ಫಿಲ್ಟ್ರೇಟ್ ಅಂತ ಕರಿತೀವಿ ನಾವು. ಪ್ಲಾಸ್ಮಾ ಅಲ್ಟ್ರಾ ಫಿಲ್ಟ್ರೇಟ್ ಅಂತ ಕರಿತೀವಿ ಅಲ್ವಾ. ಸೊ ಅದಕ್ಕೆ ಇದು ಒಂಥರ ಇದು ವಿಸರ್ಜನ. ಫಸ್ಟ್ ಆಫ್ ಆಲ್ ಮೂತ್ರ ಅನ್ನೋದು ವಿಸರ್ಜನ ಅಂತ ಪದವನ್ನು ನಾವು ಬರೀಬೇಕು. ಆ ಪದನೇ ಕರೆಕ್ಟ್ ಇಲ್ಲ ಅದಕ್ಕೆ. ಆಕ್ಚುಲಿ ಮೂತ್ರ ಅನ್ನೋದು ವಿಸರ್ಜನೆ ವಿಸರ್ಜನೆ ಅಂತ ಕರಿತೀವಲ್ಲ, ಅದು ವಿಸರ್ಜನೆ ಅಂತದ್ದು ಅಲ್ಲ. ಅಲ್ಲಿ ಯಾವುದೇ ವಿಷ ಅಲ್ಲ. ವಿಷ ಇನ್ನೊಂದು ವಿಷ ಪದಾರ್ಥವನ್ನು ಆಚೆ ಕಡೆ ಕಳಿಸೋದು ಅಲ್ವಾ, ಟಾಕ್ಸಿನ್ ಆಚೆ ಕಡೆ ಕಳಿಸೋದು, ಅದು ಮಾರ್ಗನೇ ಅಲ್ಲ. ಅದು ಆ ಮಾರ್ಗ ಅಲ್ಲ. ಆಯ್ತಾ. ಸೊ ಇಲ್ಲಿ ಒಂದು ಕ್ವಶನ್ ಕೇಳೋಣ. ಸೊ ನಮ್ಮ ದೇಹದಲ್ಲಿ ಒಂದು ರೀತಿಯಲ್ಲಿ ಟಾಕ್ಸಿನ್ಸ್ ಅನ್ನು ತೊಲಗಿಸುವಂತ ಅವಯವ ಯಾವುದು? ಮೊದಲನೇ ಅವಯವ. ರಕ್ತದಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನು ತೊಲಗಿಸುವಂತ ಮೊದಲನೇ ಅವಯವ ಯಾವುದು? ಆನ್ಸರ್ ಕೊಡಿ. ಆನ್ಸರ್ ಮೆಸೇಜ್ ಮಾಡಿ. ನಮ್ಮ ದೇಹದಲ್ಲಿ ಸ್ಕಿನ್ ಅಲ್ಲ. ನೋ. ಸೊ ನಮ್ಮ ದೇಹದಲ್ಲಿ ಏನಾಗತ್ತೆ, ನಾವು ಏನೋ ತಿಂತೀವಿ, ಏನೋ ಕುಡಿತೀವಿ ನೀರು, ಆಯ್ತಾ. ಏನ್ ತಿಂತೀವೋ ಗೊತ್ತಿಲ್ಲ, ಎಷ್ಟು ತಿಂತೀವೋ ಗೊತ್ತಿಲ್ಲ. ಆ ಸಮಯಕ್ಕೆ ಏನ್ ಸಿಗ್ತದೋ ಅದೇ ಅಲ್ವಾ. ಅಷ್ಟೆಲ್ಲ ಮಾಡಿದ್ರು ನಮ್ಮಲ್ಲಿ ಆ ವಿಷ ತೊಲಗಿಸುವಂಥದ್ದು ಮೊದಲನೇ ಸ್ಟೇಜ್ ಯಾವುದು? ಯಾರು ಹೇಳಿದ್ರಪ್ಪ? ಲಿವರ್ ಅಂತ ಯಾರು ಹೇಳಿದ್ರು? ಕಿಡ್ನಿ ಮತ್ತೆ ಬ್ಲಾಡರ್. ಲಿವರ್ ಅಂತ ಯಾರು ಹೇಳಿದ್ರು? ಯಾರೋ ಹೇಳಿದ್ರು ನೋಡಿ, ಸನ್ನೇಗೌಡ. ಗುಡ್, ಸನ್ನೇಗೌಡ. ಲಿವರ್. ಓಕೆ. LIVER ಅಲ್ಲ. ಸೊ ಲಿವರ್ ಅನ್ನೋದು ಎಸ್, ಕರೆಕ್ಟ್. ನೋಡಿ, ಸೊ ಲಿವರ್ ಅನ್ನೋದು ಇದೆಲ್ಲ, ನಾವು ಏನು ಆಹಾರ ತಿಂತೀವೋ ಆಹಾರದಲ್ಲಿ, ಓಕೆ, ಆಹಾರದಲ್ಲಿ ಏನು ಉಪಯೋಗ ಆಗತ್ತೆ, ಏನು ಉಪಯೋಗ ಆಗಲ್ಲ ಅಷ್ಟೇ. ಅಲ್ಲಿ ಅದನ್ನು ಸಪರೇಟ್ ಮಾಡ್ಬಿಡ್ತದೆ. ನಾವು ವರಿ ಮಾಡೋದೇ ಬೇಕಾಗಿಲ್ಲ. ಲಿವರೇ ಅದಕ್ಕೆ ಹೇಳ್ತಾರಲ್ಲ, ಲಿವರ್ ಒಂಥರ ರಿಜಿಡ್. ಅದು ಯಾವಾಗಲೂ ಮೋಸ ಹೋಗೋದಿಲ್ಲ, ಯಾವಾಗ ಕೆಟ್ಟೋಗಲ್ಲ. ಅದು ಕೆಟ್ಟೋದ್ರೆ ನಮ್ಮ ಲೈಫ್ ಕೆಟ್ಟೋಗಂತ ಲೆಕ್ಕ. ಒನ್ಸ್ ಲಿವರ್ ಇಸ್ ಡ್ಯಾಮೇಜ್ಡ್, ವಿ ಆರ್ ನೋ ಮೋರ್. ಅಂದ್ರೆ ನಮಗೆ ಬದುಕುವಂತ ಅವಕಾಶ ಯಾವುದೇ ವಿಷಯಕ್ಕಿಲ್ಲ. ಅದು ಸ್ವಲ್ಪ ಪರಿಣಾಮದಲ್ಲಿ ಕೆಲಸ ಮಾಡ್ತಾ ಇದ್ರು ನಿಮ್ಮ ಜೀವನ ಉಳಿಸ್ಕೊತದೆ ನೋಡಿ. ಅಂದ್ರೆ ಅರ್ಥ ಏನಂದ್ರೆ, ನಾವು ಏನೇ ಆಹಾರ ತಿಂದ್ರೆ ಅದರಲ್ಲಿ ಏನೇ ವಿಷ ಪದಾರ್ಥಗಳು, ಬ್ಯಾಡೋ ವಿಷಯಗಳು ಅಂತಂದ್ರೆ ಅದು ಯೂಸ್ ಆಗಲ್ಲಂತ ಆ ಪದಾರ್ಥಗಳಿದ್ರೆ, ಅಂಶಗಳಿದ್ರೆ ನೇರವಾಗಿ ತೆಗೆದು ಸಪರೇಟ್ ಮಾಡಿ ನಮಗೆ ಸಣ್ಣ ಕಲ್ಲು ದೊಡ್ಡ ಕಲ್ಲು ಕಲಿಸಿ ಅಲ್ಲಿಂದ ಆಚೆ ಕಡೆ ಕಳಿಸ್ತಾ ಇರ್ತದೆ. ಅದು ಫಸ್ಟ್ ಫಿಲ್ಟ್ರೇಷನ್ ಸಿಸ್ಟಮ್ ನೆನ್ಪಿಟ್ಕೊಳ್ಳಿ. ಆಯ್ತಾ. ಸೆಕೆಂಡ್ ಬರುವಂಥದ್ದು ಲಂಗ್ಸ್. ಆಯ್ತಾ. ರಕ್ತವನ್ನು ಅಲ್ಲಿನೂ ಸಹ ಏನ್ ಮಾಡ್ತದೆ ಅಂದ್ರೆ, ನಿಮ್ಮ ರಕ್ತದಲ್ಲಿ ಏನು ಇಂಗಾಲ, ಏನು ವಿಷ ವಾಯುಗಳು ಏನೇನಿದೆಯೋ, ಇಂಗಾಲ ಅನ್ನೋದು ಕಂಪಲ್ಸರಿ, ಕಾರ್ಬನ್ ಡೈಆಕ್ಸೈಡ್ ಕಂಪಲ್ಸರಿ ಬಂದೇ ಬರ್ತದೆ. ಇಂಗಾಲ CO2 ಅಂತ ಕರಿತೀವಿ. ಅದನ್ನೆಲ್ಲ ಈ ಅಂದ್ರೆ ಉಚ್ಛ್ವಾಸದಿಂದ ಆಚೆ ಕಡೆ ಕಲಿಸ್ತಾನೆ ಇರ್ತದೆ. ಒಂದು ಕಡೆ ಆಕ್ಸಿಜನ್ ಹೋಗಿದ್ರೆ ಇನ್ನೊಂದು ಕಡೆ ಉಚ್ಛ್ವಾಸದಲ್ಲಿ ಇಂಗಾಲ ಬಂದೇ ಬರ್ತದೆ. ಅದು ಸೆಕೆಂಡ್ ಸ್ಟೇಜ್. ಮತ್ತೆ ಕಿಡ್ನಿ ಮಾಡೋದೇನು? ಕಿಡ್ನಿ ಯಾವುದೇ ರೀತಿಯಲ್ಲಿ, ಓಕೆ, ಟಾಕ್ಸಿನ್ಸ್ ತೊಲಗಿಸೋದು ಅದೆಲ್ಲ ಆ ಸಿಸ್ಟಮ್ ಅಲ್ಲ. ಅದು ಇದೇನ್ ಮಾಡತ್ತಪ್ಪ ಅಂತಂದ್ರೆ ಕ್ರಮಬದ್ಧೀಕರಣ ಮಾಡ್ತದೆ. ರೆಗ್ಯುಲೇಷನ್. ಗೊತ್ತಾ? ರೆಗ್ಯುಲೇಷನ್ ಅಂತಂದ್ರೆ ಏನು? ನಮ್ಮ ದೇಹದಲ್ಲಿ ಯಾವ ಮಿನರಲ್ಸು, ಯಾವ ಲವಣಗಳು, ಮಿನರಲ್ಸ್, ಆಯ್ತಾ, ಮತ್ತೆ ಯಾವುದೇ ಎಂಜೈಮ್ಗಳು, ವಿಟಮಿನ್ಗಳು, ಅಫ್ಕೋರ್ಸ್ ಎಲ್ಲ ಇರ್ತದೆ ರಕ್ತದಲ್ಲಿ. ಆಯ್ತಾ. ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ. ಆ ಮಿತಿ ದಾಟಿ ಇರಬಾರದು. ಹೆಚ್ಚಿನ ಪರಿಣಾಮದಲ್ಲಿದ್ರೆ ಅದು ತೊಂದರೆ ಕೊಡ್ತದೆ, ನಮ್ಮ ದೇಹದಲ್ಲಿ ಅವಯವಗಳಿಗೆ ತೊಂದರೆ ಕೊಡ್ತದೆ. ಅದಕ್ಕೆ ಎಷ್ಟಿರಬೇಕೋ ಅಷ್ಟಿಡೋದು, ಮಿಕ್ಕಿದೆಲ್ಲ ಆಚೆ ಕಳಿಸೋದು. ಆ ರೀತಿಯಲ್ಲಿ ತಯಾರಾಗುವಂಥದ್ದೇ ಮೂತ್ರ. ಆಯ್ತಾ. ಸೊ ಇವಾಗ ಮೂತ್ರದಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಸಣ್ಣ ಪರಿಣಾಮದಲ್ಲಿ ಎಲ್ಲಾ ಅಂಶಗಳು ರಕ್ತದಲ್ಲಿರುವಂಥವು ಹೆಚ್ಚೆಚ್ಚಿರುವಾಗ ಅವೆಲ್ಲ ಸ್ವಲ್ಪ ಸ್ವಲ್ಪ ತೆಗೆದು 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 ಈ ಕಡೆ ಆಚೆ ಕಡೆ
ನೀರು ಸಹ, ನೀರು, ಉಪ್ಪು, ಸಾಲ್ಟ್ಸು, ಲವಣಗಳು, ಎಂಜೈಮ್ಸು, ಹಾರ್ಮೋನ್ಸು ಎಲ್ಲದನ್ನು ಸಣ್ಣ 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 ಪರಿಣಾಮದಲ್ಲಿ ತೆಗೆದು ತೆಗೆದು ಮೂತ್ರದಲ್ಲಿ ಹಿಡಿದು ಆಚೆ ಕಡೆ ಕಲಿಸೋದು. 95% ಜಲ, ಇನ್ನು 5%ಅಲ್ಲಿ 2.5% ಯೂರಿಯಾ, ಇನ್ನೂ 2.5% ಅಲ್ಲಿರುವಂಥವೇ ಎಷ್ಟೋ ಅಂಶಗಳು. ಏನೇನದು ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ನೋಡಿ. ಯಾವ್ದಾವುದು? ಹಾರ್ಮೋನ್ಸು, ಎಂಜೈಮ್ಸು, ವಿಟಮಿನ್ಸು, ಆಯ್ತಾ, ಎಲ್ಲ ಲವಣಗಳು ಎಲ್ಲ 2.5% ಅಲ್ಲಿ ಇರೋದು. ಅಷ್ಟು ಸಣ್ಣ ಪರಿಣಾಮದಲ್ಲಿರುವಾಗ ಅದೊಂಥರ ಸಣ್ಣ ಪರಿಣಾಮದಲ್ಲಿರುವಂಥ ಅದೇ ಮತ್ತೆ ಲೂಪ್ ಬ್ಯಾಕ್ ಮಾಡುವಾಗ ಮತ್ತೆ ತಿರ್ಗಾ ಬಾಯಿಂದ ತಗೊಂಡುವಾಗ ಅದೇ ಮದ್ದು ತರ ಕೆಲಸ ಮಾಡುತ್ತೆ. ನೋಡಿದ್ರ ಏನ್ ಕೆಲಸ ಮಾಡ್ತದಂದ್ರೆ ಒಂದು ರೀತಿಯಲ್ಲಿ ಅದು ಹೋಮಿಯೋಪತಿ, ನೋಡಿದ್ರ ಹೋಮಿಯೋಪತಿ ಮೆಡಿಸಿನ್ ಅಂತ, ಆ ಹೋಮಿಯೋಪತಿ ಮೆಡಿಸಿನ್ ತರನೇ ಕೆಲಸ ಮಾಡೋದು. ದೇಹವನ್ನು ಹೋಮಿಯೋಸ್ಟ್ಯಾಟಿಸಿಸ್ ಅಂತ ಒಂದು ಸ್ಥಿತಿಗೆ ತಂದುಕೊಳ್ಳುವಂತ ಅವಕಾಶ ಇದಕ್ಕಿದೆ, ಈ ಮೂತ್ರಕ್ಕಿದೆ. ಯಾಕಂದ್ರೆ ಎಲ್ಲ ಸಣ್ಣ ಪರಿಣಾಮದಲ್ಲಿ ಎಂಜೈಮ, ಹಾರ್ಮೋನ ಸ್ವಲ್ಪ. ಅಂದ್ರೆ ಇದು ಯಾವ ರೀತಿಯಲ್ಲಿ ಅಂದ್ರೆ ಇದನ್ನ ಒಂಥರ, ಅದಕ್ಕೆ ಪ್ರತಿಯೊಬ್ಬರು ಡಾಕ್ಟರು ಯಾವ್ದನ್ನ ವ್ಯಾಧಿ ಬಂದೆ ಅಂತ ಹೋದ್ರೆ ನಿಮ್ಮ ಮೂತ್ರ ಟೆಸ್ಟ್ ಮಾಡಕ್ಕೆ ಮೂತ್ರ ಕೊಡಿ ಅಂತ. ಆದ್ರೆ ಏನು ಅರ್ಥ? ಮೂತ್ರದಲ್ಲಿ ಗೊತ್ತಾಗತ್ತೆ, ಕಂಡಿಡ್ಬೋದು ಏನ್ ತೊಂದರೆ ಇದೆ ದೇಹದಲ್ಲಿ ಅಂತ, ಅಂದ್ರೆ ಯಾವ್ದು ಹೆಚ್ಚು ಕಮ್ಮಿ ಆಗಿದೆ ಅಂತ ಗೊತ್ತಾಗತ್ತೆ ಅವ್ರಿಗೆ, ಅಲ್ವಾ? ಆ ರೀತಿಯಲ್ಲಿರುವಾಗ ನೀವು ಮತ್ತೆ ಲೂಪ್ ಬ್ಯಾಕ್ ಮಾಡುವಾಗ, ಓಕೆ, ಅದಕ್ಕೆ ಆ, ಜಾನ್ ಆಮ್ಸ್ಟ್ರಾಂಗ್ ಇವರೆಲ್ಲ ದಿ ವಾಟರ್ ಆಫ್ ಲೈಫ್ ಅಲ್ಲಿ ಹೇಳ್ತಾರೆ, ಯಾವುದೇ ತೊಂದರೆ ಇದ್ರೂ ನೀವು ಕುಡಿಯಬಹುದು. ಈವನ್ ಮಹಿಳೆಯರಿಗೆ ಹೇಳ್ತಾರೆ, ಆ, ಈ ಆ, ಅಂದ್ರೆ ಒಂಥರ ಋತುಚಕ್ರ ಆಗೋ ಸಮಯದಲ್ಲಿನೂ ಒಂಥರ ಯುರೆತ್ರ ಅಂದ್ರೆ ಏನು? ಯುರೆತ್ರ ಅಂದ್ರೆ ಮೂತ್ರ ಬರೋ ಮೂತ್ರ, ಯೂರಿನ್ ಬ್ಲಾಡರ್ ಇಂದ ಬರುವಂತ ಪೈಪ್. ಯುರೆತ್ರ ಬೇರೆ, ಯೋನಿ ಬೇರೆ. ನೀವು ಅಲ್ಲಿ ಐ ಮೀನ್ ಬಹುಶಃ ರಕ್ತ ಅದು ಮಿಕ್ಸ್ ಆಗೋದಿಲ್ಲ, ಬೈ ಆಕ್ಸಿಡೆಂಟ್ ಮಿಕ್ಸ್ ಆಗ್ಬೋದು. ಅದರ್ವೈಸ್ ಆ ಸಮಯದಲ್ಲಿ ಬರುವಂತ ಮೂತ್ರವನ್ನು ನೀವು ಕುಡಿಯಬಹುದು ಅಂತ ಹೇಳ್ತಾರೆ. ಬಹುಶಃ ಆ ಎರಡು ಮಿಕ್ಸ್ ಆಗಿಲ್ಲ ಅಂದ್ರೆ, ಆಯ್ತಾ, ರಕ್ತ ಎರಡು ಮಿಕ್ಸ್ ಆಗಿಲ್ಲ ಅಂದ್ರೆ ಅವಾಗಲೂ ನಿಮ್ಮ ಮೂತ್ರಕ್ಕೂ ಯಾವುದೇ ತೊಂದರೆ ಆಗೋದಿಲ್ಲ, ಆಗ್ಲೂ ಕುಡಿಯಬಹುದು ಅಂತ. ನೋಡಿ ಈ ತರ ಎಷ್ಟಿದೆ ಸಬ್ಜೆಕ್ಟ್ ಇದರಲ್ಲಿ. ಸೊ ಅದೇ ರೀತಿಯಲ್ಲಿ ಏನಂತಂದ್ರೆ, ಸೊ ನಾವು ಇದನ್ನು ಮತ್ತೆ ನಾವು ತಿರ್ಗಾ ವಾಪಸ್ ತಗೊಂತೀವಲ್ಲ, ತಗೊಂಡುವಾಗ ಮೂತ್ರದಲ್ಲಿ ಇನ್ನೂ ಇದೆ, ಮೂತ್ರದಲ್ಲಿ ಜೀವಶಕ್ತಿ ಇದೆ, ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ನಾವು ಬಯೋ ಎಲೆಕ್ಟ್ರಿಕ್ ಮೆಷಿನ್, ನಾವು ಅರ್ಥ ಆಯ್ತಾ? ನಮ್ಮಲ್ಲಿ ಪ್ರಾಣಶಕ್ತಿ ಹರಿತಾ ಇರ್ತದೆ. ಈ ಪ್ರಾಣಶಕ್ತಿ ಸಹ ಮೂತ್ರದಲ್ಲಿ ಅಡಗಿರ್ತದೆ ಅಂತ ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಅದು ನಾವು ಮತ್ತೆ ವಾಪಸ್ ತಗೊಂಡುವಾಗ ಆ ಪ್ರಾಣಶಕ್ತಿ ನಮಗೆ ಸಿಗತ್ತೆ, ಹೆಚ್ಚು ಮಾಡುತ್ತೆ ನಮ್ಮಲ್ಲಿ, ಅದೂ ಇದೆ. ಆಮೇಲೆ ನಮ್ಮ ಬಯೋಡೇಟಾ ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ಒಳಗಡೆ ಏನೇನು ತೊಂದರೆಗಳಿದೆ ಅವೆಲ್ಲ ಸಣ್ಣ ಸಣ್ಣ ಪರಿಣಾಮದಲ್ಲಿ ಇರುವಂತ ಆ ಅಂಶಗಳು ತಿರ್ಗಾ ವಾಪಸ್ ತಗೊಂಡವಾಗ ಅವೆಲ್ಲ ನಮಗೆ ಹೇಗೆ ಕೆಲಸ ಮಾಡ್ತಾವ ಅಂತಂದ್ರೆ, ಒಂದು ಆಂಟಿ ಬ್ಯಾಕ್ಟೀರಿಯಾ, ಒಂದು ಆಂಟಿ ವೈರಸ್, ಒಂಥರ ಎಲ್ಲ ಇಂಜೆಕ್ಷನ್ ತರ ಕೆಲಸ ಮಾಡ್ತಾವೆ ಅವೆಲ್ಲ. ಆ ತಿರುಗಿ ನಾವು ತಗೊಂಡಂತ ಮೂತ್ರ ಒಂಥರ ಇಂಜೆಕ್ಷನ್ ತರನೇ ಕೆಲಸ ಮಾಡೋದು ಅದು, ಆಯ್ತಾ? ಈ ಉದಾಹರಣೆಗೆ ನಿಮಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತಂದ್ರೆ, ಮಲಬದ್ಧತೆ ಆಗಿದೆ ಅಂತ ಇಟ್ಕೊಳ್ಳಿ. ಅದು ದೊಡ್ಡ ಕರ್ಲಿರುವಂತ ಸಮಸ್ಯೆ ಅದು. ಅದಕ್ಕೆ ಸಂಬಂಧಿತ ಇನ್ಫಾರ್ಮೇಶನ್ ಈ ಮೂತ್ರದಲ್ಲಿ ಬರುತ್ತೆ. ಆ ಮೂತ್ರದಲ್ಲಿ ಬರುವಾಗ ಅದು ಮತ್ತೆ ವಾಪಸ್ ತಗೊಳ್ಳುವಾಗ ನೇರವಾಗಿ ನಿಮ್ಮ ಆ ಕೋಲನ್ ಮೇಲೆ ಕೆಲಸ ಮಾಡಿ ಅದರಲ್ಲಿರುವಂತ ಎಲ್ಲದನ್ನು ವಾಶ್ ಔಟ್ ಮಾಡುತ್ತೆ. ಅಂತ ಅಂಶಗಳೆಲ್ಲ ಸಿಗತ್ತೆ ಮೂತ್ರದಲ್ಲಿ. ಇವೆಲ್ಲ ಡಾಕ್ಟರ್ಗಳು ಪರಿಶೋಧನೆ ಮಾಡೋವರೆಗೂ ಮಾಡಿದ್ದಾರೆ, ಇನ್ನೂ ಮುಂಚೆ ಮಾಡಕ್ ಹೋಗಿಲ್ಲ, ಮಾಡಬೇಕು. ಮಾಡಿದ್ರೆ ಇಡೀ ಮಾನವಾಳಿಗೆ ಒಂದು ವರ. ಮಾಡಿಲ್ಲ ಅಂದ್ರೆ ಎಷ್ಟು ಮಾಡಿದರೋ ಅಷ್ಟು ಮುಂದುವರಿಸ್ತೀವಿ ಅಷ್ಟೇ ನಾವು. ಇಷ್ಟುವರೆಗೂ ನಮ್ಮ ಮುನಿಗಳು ಋಷಿಗಳು ಎಷ್ಟು ಮಾಡಿದರೋ ಅಷ್ಟು ಮುಂದುವರಿಸ್ತಾನ ಅಷ್ಟೇ. ಅವ್ರು ಇನ್ನೂ ಮಾಡ್ತಾ ಹೋದ್ರೆ ಇನ್ನೂ ಹೆಚ್ಚಿನ ಪರಿಣಾಮದಲ್ಲಿ ಹೆಚ್ಚಿನ ಸಮಯ ಕೊಟ್ಟು ಅದಕ್ಕೂ ಫಂಡ್ಸ್ ಕೊಟ್ಟು ರಿಸರ್ಚ್ ಮಾಡ್ತಾ ಹೋದ್ರೆ ಇನ್ನೂ ಎಷ್ಟೋ ವಿಷಯಗಳು ಬರ್ತವೆ ಆಚೆ ಕಡೆ. ಆದ್ರೆ ಸಮಸ್ಯೆ ಏನಂದ್ರೆ ಇಲ್ಲಿ ಯಾರಿಗೂ ಪ್ರಯೋಜನ ಇಲ್ಲ, ಇದು ಯಾರಿಗೂ ಪ್ರಯೋಜನ ಬರೋದಿಲ್ಲ, ಅದಕ್ಕೆ ಯಾರು ಮಾಡೋರಿಲ್ಲ. ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ.
ಆಯ್ತಾ? ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಸೊ ನೋಡ್ಕೊಳ್ಳಿ, ಇಲ್ಲಿ ಈ ರೀತಿ ಇರುವಾಗ ನಮಗೆ ಒಳಗಡೆ ಹೋಗಿದ ತಕ್ಷಣ ಮೂತ್ರ ಮಾಡೋದೇ ಆ ರೀತಿಯಲ್ಲಿ ಎಲ್ಲ ಒಳಗಿರುವಂಥ ನಮ್ಮ ಸಮಸ್ಯೆಗಳೆಲ್ಲ ಪರಿಷ್ಕಾರ ಮಾಡ್ತಾ ಹೋಗ್ತದೆ. ಅದು ಒಂಥರ ಒಳಗಡೆ ತಗೊಂಡಿರೋದು. ಇನ್ನೊಂದು, ನಾವು ಏನೇನು ಎಷ್ಟು ಬೇಕಾದ್ರೂ ತಿಂತೀವಿ ಅಲ್ವಾ? ಒಂದು ನನಗೆ ಯಾರಿಗಾದ್ರೂ ಸ್ವೀಟ್ ಚೆನ್ನಾಗಿದೆ ಅಂತಂದ್ರೆ 3 ಪೀಸ್ ತಿನ್ನೋ ಬದಲು 5 ಪೀಸ್ ತಿಂತಾರೆ. ಆದ್ರೂ ಏನಾಗಲ್ಲ ನಿಮಗೆ. ಯಾಕೆ? ಏನಂತಂದ್ರೆ ಈ ಮೂತ್ರಪಿಂಡಗಳಿದೆಯಲ್ಲ, ಕಿಡ್ನೀಸು, ಪಾಪ ಏನ್ ಮಾಡ್ತವೆ, ಆಯ್ತು ಇವನೇನೋ ಜಾಸ್ತಿ ತಿನ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆ ಲವಣಗಳನ್ನ, ಆ ಅಂಶಗಳನ್ನ ತಂದು ಮೂತ್ರದಲ್ಲಿ ಆಚೆ ಕಲ್ಸ್ಕೊಡ್ತಾರೆ ಅಷ್ಟೇ. ಅದೇ ಇಲ್ಲ ಅಂದ್ರೆ ನಾವು ಜಾಸ್ತಿ ತಿಂದ್ರೆ ಹೋಗ್ಬಿಡ್ತೀವಿ ಒಂದೇ ಸರಿ, ರಕ್ತ ಹೆಚ್ಚು ಕಮ್ಮಿ ಆಗತ್ತೆ ರಕ್ತದಲ್ಲಿ. ಸೊ ಇದು ತುಂಬಾ ಹೆಚ್ಚಾಗಿ ಒಂದು ಡೇಂಜರ್ ಪರಿಸ್ಥಿತಿ ಬರ್ತೀವಿ ನಾವು. ಅದಕ್ಕೆ ಮೂತ್ರಪಿಂಡಗಳು ಕೆಲಸ ಮಾಡಿಲ್ಲ ಅಂದ್ರೆ ಆ ವ್ಯಕ್ತಿ ಬದುಕೋದಿಲ್ಲ. ಯಾಕಂದ್ರೆ ರಕ್ತದಲ್ಲಿರುವಂತ ಆ ಲವಣಗಳನ್ನು, ಆಯ್ತಾ, ಅವೆಲ್ಲ ಯಾರು ಕ್ರಮಬದ್ಧೀಕರಣ ಮಾಡೋರು? ಹೂ ಇಸ್ ಗೋನ್ ಟು ರೆಗ್ಯುಲೇಟ್? ಇದನ್ನ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಅದಕ್ಕೆ ಇಂಥ ಪರಿಸ್ಥಿತಿ ನಮಗೆ ಕಲ್ಪಿಸಿದೆ ಯಾವುದು? ಕಿಡ್ನೀಸ್. ಈಟ್ ವಾಟ್ ಎವರ್ ಯು ವಾಂಟೆಡ್, ಡ್ರಿಂಕ್ ವಾಟ್ ಎವರ್ ಯು ವಾಂಟೆಡ್. ಸ್ವಲ್ಪ ಜನ ಥಮ್ಸ್ ಅಪ್ ಕುಡಿತಾರೆ ಪಾಪ, 7 ಅಪ್ ಕುಡಿತಾರೆ, ಬೀರ್ ಕುಡಿತಾರೆ, ಏನೇನು ಕುಡಿತಾರೆ ಅವ್ರಿಗೆ ಗೊತ್ತಿಲ್ಲ. ಹ? ವಿದ್ಯೆ ಇದ್ರೆ, ವಿದ್ಯೆ ಇದೆ ಅಂದ್ರೆ ಎಜುಕೇಶನ್ ಇದೆ, ಬಟ್ ಆದ್ರೆ ಅದೆಲ್ಲ ಒಂಥರ ಕೆಲ್ಸಕ್ಕೆ ಬರುವಂತ ವಿದ್ಯೆ. ಚೆನ್ನಾಗಿ ಓದಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್, ಥಮ್ಸ್ ಅಪ್ ಎತ್ಕೊಂಡು ಹೋಗ್ತಾ ಇರ್ತಾನೆ ಕೈಯಲ್ಲಿ. ಏನ್ ಪ್ರಯೋಜನ? ಅವನಿಗೆ ಏನ್ ನಾಲೆಡ್ಜ್ ಇದೆ ಇಲ್ಲಿ? ನೀವು ಅರ್ಥ ಮಾಡ್ಕೊ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನಿಮ್ಮ ಕಿಡ್ನೀಸು, ನೀವು ಏನೇ ತಿಂದ್ರು ಏನೇ ಕುಡಿದ್ರು ನಿಮ್ಗೆ ಅವಕಾಶ ಕೊಡ್ತಾ ಇರೋದ ಕಿಡ್ನೀಸ್. ಇಲ್ಲಾಂದ್ರೆ ನೀವು ತಿನ್ನಕ್ಕಾಗಲ್ಲ, ಕುಡಿಯೋಕ್ಕೂ ಆಗಲ್ಲ. ಅವು ನೋಡ್ಕೊಂತವೆ, ಓಸ್ ಓಕೆ ಮಾಡಿ, ನಾವು ಕ್ರಮಬದ್ಧತೆ ಮಾಡ್ತೀವಿ. ಬಟ್ ಆ ಕಿಡ್ನೀಸೇ ಕೆಟ್ಟೋದ್ರೆ ಏನು ಮಾಡೋಕ್ಕಿಲ್ಲ. ಮನಸ್ಸಿ ಸತ್ತೋಗ್ಬೇಕಾಗತ್ತೆ, ಮತ್ತೆ ಡಯಾಲಿಸ್ಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಅಂತ ಪರಿಸ್ಥಿತಿ ಬರತ್ತೆ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ, ಸೊ ಇಲ್ಲಿ ಏನಂತಂದ್ರೆ, ಈ ಹೋಮಿಯೋಪತಿ ಸೂತ್ರಗಳು ಏನಿದೆಯೋ ಅದಕ್ಕೂ ಎಕ್ಸಾಕ್ಟ್ಲಿ ಸಿಮಿಲರ್ ಆಗಿ ಈ ಮೂತ್ರ ಕೆಲಸ ಮಾಡ್ತಾ ಇರ್ತದೆ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಹೋಮಿಯೋಪತಿ ಕೆಲಸ ಮಾಡೋದೇ ನಿಮ್ಗೆ ಗೊತ್ತಿರಲಿ, ಇಟ್ಸ್ ಎ ಎನರ್ಜಿ ಮೆಡಿಸನ್, ಇಟ್ಸ್ ಎ ವೈಬ್ರೇಷನಲ್ ಮೆಡಿಸನ್. ಪ್ರಕಂಪನಗಳ ಪ್ರಕಂಪನಗಳ ಕಂಪನಗಳ ಆಧಾರಿತವಾಗಿ ಕೆಲಸ ಮಾಡುವಂಥದ್ದು ಹೋಮಿಯೋಪತಿ ಮೆಡಿಸಿನ್. ನೆನ್ಪಿಟ್ಕೊಳ್ಳಿ. ಇದೇ ರೀತಿಯಲ್ಲಿ ಮೂತ್ರವು ಸಹ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಯಾಕಂದ್ರೆ ಮೂತ್ರದಲ್ಲಿ ಇರೋದೇ 2.5% ಅಲ್ಲಿ ಇಷ್ಟು ಅಂಶಗಳ, 95% ನೀರು, 5%, 2.5% ಯೂರಿಯಾ, ಇನ್ನು 2.5% ಇರೋದು. ಅದರಲ್ಲಿ ಇಷ್ಟು ಅಂಶಗಳ 2,000 ಅಂಶಗಳಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿರೋದು ಎಷ್ಟೀಗ? ಬಹುಶಃ ಒಂದು 60 ಅಂಶಗಳು ಗೊತ್ತಿದೆ. ಎಂಜೈಮ್ಸ್ಗಳು, ಹಾರ್ಮೋನ್ಸು, ಲವಣಗಳು ಎಲ್ಲ ಸೇರಿಸ್ಕೊಂಡು ಅಷ್ಟು ಮಾತ್ರ ಗೊತ್ತಿದೆ ನಮಗೆ. ಇನ್ನು ಬೇರೆ ಬೇರೆ ಅಂಶಗಳು ಒಬ್ಬೊಬ್ಬ ಡಾಕ್ಟರ್ ಕೆಲಸ ಮಾಡಿ ಅದನ್ನು ಸಪರೇಟ್ ಮಾಡ್ತಾ ಟೆಸ್ಟ್ ಮಾಡ್ತಾ ಹೋಗಿದ್ದಾರೆ. ಆಯ್ತಾ? ಯೂರೋಕಿನಾಸೆ ಅದೊಂದು ಎಂಜೈಮ್. ಅದೇ ರೀತಿಯಲ್ಲಿ ಆಂಟಿನಿಯೋಪ್ಲಾಸ್ಟಿನ್ ಅಂತ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು, ಅದು ಟ್ಯೂಮರ್ಗೆ ಇಂಜೆಕ್ಷನ್. ಅದನ್ನು ಸಹ ಮೂತ್ರದಿಂದ ಸಪರೇಟ್ ಮಾಡಿರುವಂತ ಒಂದು ಡಾಕ್ಟರ್ ಇದ್ದಾರೆ. ಆ ರೀತಿಯಲ್ಲಿ ಎಷ್ಟೋ ಮಾಡಿದ್ದಾರೆ. ಅದಕ್ಕೆ ಅಷ್ಟು ಅಷ್ಟು ಲೋಯೆಸ್ಟ್ ಪರ್ಸೆಂಟೇಜ್ ಅಲ್ಲಿ ಇಷ್ಟು ಅಂಶಗಳು ಇರ್ತಾವಲ್ಲ ಅಂತ ಅನ್ಕೊಂಡವಾಗ ನಮ್ಗೆ ಏನು ಗೊತ್ತಾಗಬೇಕಂದ್ರೆ, ಅಲ್ಲಿ ಒಂಥರ ಸೂಕ್ಷ್ಮ ರೂಪದಲ್ಲಿ ಇವೆಲ್ಲ ಒಂಥರ ಪ್ರಕಂಪನಗಳು ಆಧಾರವಾಗಿ ಕೆಲಸ ಮಾಡ್ತವೆ. ಅದಕ್ಕೆ ಮೂತ್ರ ಅನ್ನೋದು ಒಂದು ರೀತಿಯಲ್ಲಿ ಹೋಮಿಯೋಪತಿ ಸೂತ್ರಗಳು ಯಾವಿದೆಯೋ ಆ ರೀತಿಯಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಆಯ್ತಾ? ಸೊ ಅದಕ್ಕೆ ಮಿತ್ರರೇ, ಸೊ ಇದೆಲ್ಲ ನಮ್ಗೆ ಅರ್ಥ ಆಗಿದೆ ಅಂದ್ರೆ, ಸೊ ಮೂತ್ರ ಅಂದ್ರೆ ಈ ಮೂತ್ರ ಚಿಕಿತ್ಸೆ ಬಗ್ಗೆ ಇಷ್ಟೆಲ್ಲ ಅಂಶಗಳು ನಮ್ಗೆ ಅರ್ಥ ಆಗತ್ತೆ. ಆಯ್ತಾ? ಸೊ ಮೂತ್ರದಲ್ಲಿ ಈ ಪ್ರಾಣಶಕ್ತಿ ಇದೆಯಾ ಅಂತ ಅನ್ನೋದು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಆಯ್ತಾ? ಸೊ ಅದಕ್ಕೋಸ್ಕರ
ಯಾವಾಗ ನಾವು ಈ ಮೂತ್ರ ಸೇವನೆ ಮಾಡ್ತೀವೋ ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತಾ ಇರ್ತದೆ. ನೋಡಿದ್ರ, ಮೂತ್ರ ಚಿಕಿತ್ಸೆ ಮಾಡ್ಕೊಂತ ಇರುವಾಗ ನಿಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚು ಆಗ್ತಾ ಹೋಗ್ತದೆ. ಅದನ್ನು ನೆನ್ಪಿಟ್ಕೊರಿ. ಇದೊಂದು ಜೀವ ಆಹಾರ, ಸಜೀವ ಆಹಾರ ನಾವು ಸೇವನೆ ಮಾಡ್ತಿರೋದು ಈ ರೀತಿಯಲ್ಲಿ ಆಗ್ತದೆ. ಓಕೆ, ಸೊ ನಮ್ಮಲ್ಲಿ ಇಷ್ಟು ಅದ್ಭುತವಾದ ಸುದ್ದಿ ಮಾಡ್ತದೆ ಇದು. ಅಂದ್ರೆ ನಮ್ಮಲ್ಲಿ ಏನೇ ತೊಂದರೆಗಳಿದ್ರು ಎಲ್ಲ ಶುದ್ಧಿ ಮಾಡ್ತದೆ, ಎಲ್ಲ ಟಾಕ್ಸಿನ್ಸ್ ಅನ್ನು ಆಚೆ ಕಡೆ ಕಲಿಸ್ತಾ ಇರುವಾಗ ಯಾವಾಗ ದೇಹ ಶುದ್ಧಿ ಆಗತ್ತೋ ಎಲ್ಲ ನಾಡಿಗಳು ಶುದ್ಧಿ ಆಗ್ಬಿಡ್ತವೆ. 72,000 ನಾಡಿಗಳು ಶುದ್ಧಿ ಆಗಿದ್ರೆ ಈ ಮೂತ್ರದಿಂದ ನಿಮಗೆ ಕುಂಡಲಿನಿ ಮೇಲೆ ಹೋಗಲ್ಲ ಅಂದ್ರೆ ಏನ್ ಮಾಡ್ತದೆ ಹೇಳಿ ನೋಡೋಣ. ಆಟೋಮೆಟಿಕ್ ಆಗಿ ಕುಂಡಲಿನಿ ಕೆಳಗಿಂದ ಮೇಲೆ ಹೋಗೋದು ಪ್ರಯತ್ನ ಖಂಡಿತ ನಡೀತದೆ. ನೀವು ಧ್ಯಾನ ಮಾಡ್ತಾ ಇರ್ತೀರಲ್ಲ ಎವ್ರಿಡೇ, ಈ ಈ ಒಂದು ಕಡೆ ಶಿವಮ್ಮನ ಮಾಡ್ಕೊಂತ ಹೋದ್ರೆ ದಿನ ದಿನಾಗೆ ನಿಮ್ಮಲ್ಲಿ ವೃದ್ಧಿ ಹೇಗಿರ್ತದೆ ಅಂದ್ರೆ ಅದು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿರುವಂತ ಎಲ್ಲಾ ನಾಡಿಗಳು ಶುಭ್ರವಾಗ್ತಾ ಇದೆ, ಶುದ್ಧಿ ಆಗ್ತಾ ಇದೆ ಈ ಮೂತ್ರ ಚಿಕಿತ್ಸೆಯಿಂದ, ಶಿವಂಬುವಿಂದ. ಆಟೋಮೆಟಿಕ್ ಆಗಿ ನಾಡಿಗಳು ಶುದ್ಧಿ ಇರುವಾಗ 72,000 ಮೇಲಿರುವಂತ ನಾಡಿಗಳು ಶುದ್ಧಿ ಆಗುವಾಗ ನಿಮ್ಮಲ್ಲಿರುವಂತ ಕುಂಡಲಿನಿ ಶಕ್ತಿ ಕೆಳಗಿಂದ ಮೇಲಕ್ಕೆ ಪ್ರವಾಹ ಆಗಿ ನಿಮಗೆ ಶಕ್ತಿ ವಿಸ್ಫೋಟನ ಆಗಿ ನಿಮಗೆ ಸಮಾಧಿ ಸ್ಥಿತಿ ಬರುತ್ತೆ. ಅರ್ಥ ಆಯ್ತಾ? ಚೈತನ್ಯ, ಅದೇ ಆತ್ಮ ಸಾಕ್ಷಾತ್ಕಾರ ಬಂದೇ ಬರುತ್ತೆ ಅನ್ನೋದು ನಾವು ನೆನಪಿಟ್ಕೋಬೇಕಿದು. ಇದು ಮುಖ್ಯವಾದ ಅಂಶ. ಆಯ್ತಾ? ಈ ರೀತಿಯಲ್ಲಿ ಸ್ನೇಹಿತರೆ, ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಶರೀರ ಸಹಜ ರಕ್ಷಣಾ ವ್ಯವಸ್ಥೆ ಅನ್ನೋದು ತುಂಬಾ ಚುರುಕಾಗಿ ಸಮತೋಲ್ಯವಂತವಾಗಿ ಕೆಲಸ ಮಾಡುವಂತ ಅವಕಾಶ ಇದು ಕೊಡುತ್ತೆ. ಆಯ್ತಾ? ಪ್ರತಿ ವ್ಯಕ್ತಿ ಮೂತ್ರದಲ್ಲಿ ಏನು ಸಮಾಚಾರ, ಪ್ರತ್ಯೇಕ ಸಮಾಚಾರ ಏನಿದೆಯೋ ಅದು ಒಬ್ಬರು ಮೂತ್ರಕ್ಕೆ ಇನ್ನೊಬ್ರು ಮೂತ್ರಕ್ಕೆ ವ್ಯತ್ಯಾಸ ಇರುತ್ತೆ. ನಾವು ಅನ್ಕೋಬಹುದು, ನಾನು ಈಗಾಗಲೇ ಹೇಳಿದೆ, ಪ್ರತಿ ವ್ಯಕ್ತಿ ಮೂತ್ರದಲ್ಲಿ ಅವರ ಬಗ್ಗೆ ಸಮಾಚಾರ ಕಂಪ್ಲೀಟ್ ಇರುತ್ತೆ ಅಂತ ಹೇಳಿದೆ. ಅದಕ್ಕೆ ಈ ಸೃಷ್ಟಿಯಲ್ಲಿ ಇಬ್ಬರು ವ್ಯಕ್ತಿಗಳು ಒಂದೇ ಆಗಲ್ಲ, ಇಬ್ಬರು ಮೂತ್ರನೂ ಒಂದೇ ಆಗಲ್ಲ. ನೋಡಿದ್ರ, ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯಲ್ಲಿ ಇರ್ತಾರ ಸೃಷ್ಟಿಯಲ್ಲಿ? ಇಲ್ಲ. ಇಬ್ಬರು ಎರಡು ಮೂತ್ರನೂ ಸಹ ಒಂದೇ ರೀತಿಯಲ್ಲಿ ಇರಲ್ಲ. ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಎಲ್ಲಿಯಾದ್ರು. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು ಇದೆ. ಆಯ್ತಾ? ಅದಕ್ಕೆ ಇವೇನ್ ಮಾಡ್ತಾವಂದ್ರೆ ಒಂದು ರೀತಿಯಲ್ಲಿ ನಮ್ಮ ದೇಹದಲ್ಲಿ ಪಂಚಭೂತಗಳಿದೆಯಲ್ಲ, ಪಂಚಭೂತಗಳು ಅಸಮತೋಲ್ಯವಾದ್ರೆ ನಮಗೆ ರೋಗಗಳು ಬರ್ತವೆ ಅಂತ ನಾವು ಎಲ್ಲೋ ಕೇಳಿಸ್ಕೊಂಡಿದ್ವಿ, ಆಯುರ್ವೇದದಲ್ಲಿ ಕೇಳಿಸ್ಕೊಂಡಿದ್ವಿ. ಪಂಚಭೂತ, ಈ ಪಂಚಭೂತಗಳನ್ನು ಸರಿಪಡಿಸುವಂತ ಅವಕಾಶ ಮೂತ್ರಕ್ಕಿದೆ. ಮೂತ್ರ ನಾವು ಕುಡಿತೀವಲ್ಲ, ಮತ್ತೆ ವಾಪಸ್ ಅವಾಗ ನಿಮ್ಮಲ್ಲಿ ಪಂಚಭೂತಗಳಲ್ಲಿ ಯಾವುದೇ ವ್ಯತ್ಯಾಸ ಇದ್ರೂ ಅದನ್ನು ಸರಿಪಡಿಸುವಂತ ಅವಕಾಶ ಮೂತ್ರಕ್ಕಿದೆ. ಈ ಮೂತ್ರ ಚಿಕಿತ್ಸೆ ಮಾಡಿಕೊಂಡವರಿಗೆ ಟೈಮ್ ಟು ಟೈಮ್ ಅದು ಪಂಚಭೂತಗಳನ್ನು ಸರಿಪಡಿಸ್ತದೆ. ಅದು ಅವಾಗ ಏನಂದ್ರೆ ನಿಮ್ಮಲ್ಲಿ ಏನೇ ರೋಗ ಇದ್ರೆ ಆ ರೋಗ ಹೋಗುತ್ತೆ. ನೋಡಿ, ಇದು ಎಷ್ಟು ಅದ್ಭುತವಾದ ವಿಷಯ ಇದು. ಆಯ್ತಾ? ಅದಕ್ಕೋಸ್ಕರ ಈ ಏನು ಮೂಲ ಅಂದ್ರೆ ಈ ಯಾವುದು ಈ ಪಂಚಭೂತಗಳಿದೆಲ್ಲ ಇದು ಮೂಲ. ಈ ಎಲ್ಲ ಈ ಮೂಲಾಂಶಗಳೇನಿದೆಯೋ, ಈ ಮೂಲ ಪದಾರ್ಥಗಳೇನಿದೆಯೋ ಈ ಎಲ್ಲಾನು ಸಹ ಸಮತೋಲ್ಯವನ್ನು ಮತ್ತೆ ತಂದುಕೊಡ್ತದೆ ಮೂತ್ರ ಚಿಕಿತ್ಸೆ. ಆವಾಗ ನಿಮ್ಗೆ ಇರುವಂತ ರೋಗ ಆಟೋಮೆಟಿಕ್ ಆಗಿ ವಾಸಿ ಆಗ್ತಾ ಇರ್ತದೆ. ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸ್ತದೆ ಆಟೋಮೆಟಿಕ್ ಆಗಿ. ಯಾಕಂದ್ರೆ ಪಂಚಭೂತಗಳ ಸಮತೋಲ್ಯವನ್ನು ತಂದುಕೊಡ್ತದೆ ಮೂತ್ರ ಚಿಕಿತ್ಸೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಇಂಥ ವಿಷಯಗಳೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಈ ಮೂತ್ರ ಚಿಕಿತ್ಸೆ ಅನ್ನೋದು ಇನ್ನೂ ಬಲವಂತವಾಗಿ ನಾವು ಮಾಡ್ಕೋಬಹುದು. ಎಲ್ಲರಿಗೂ ಪ್ರಚಾರ ಮಾಡುವಂತ ಅವಕಾಶ ನಮ್ಮೆಲ್ಲರಿಗೂ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಶಿವಂಬು ಚಿಕಿತ್ಸೆ ಅಂಶವನ್ನು ಸಹ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.